ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬುಧವಾರದ ಬೆಳಗಿನ ವ್ಲಾಗು. ನಿನ್ನೆ ಹೊಸ್ತಡ್ಕೆಲ್ಲ ಮುಗೀತು, ಮಟನ್ ಸಾರು ಅಷ್ಟೇ ಮಾಡಿದ್ದಿದ್ದು. ಇವತ್ತು ಚಿಕನ್ ಇಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ಅದನ್ನು ಇವತ್ತು ಮಾಡ್ಕೊಬೇಕು. ಬೆಳಗ್ಗೆನೇ ಮಾಡೋಕ್ಕಾಗೋದಿಲ್ವಲ್ಲ, ಸೊ ಅದು ಫ್ರೀಸರಲ್ಲಿ ಇಟ್ಟಿದ್ನಲ್ಲ, ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು. ಅದಕ್ಕೆ ಇನ್ನೆದ್ದು ತಕ್ಷಣಕ್ಕೆ ಅದೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಮಟನ್ ಸಾರು ಇತ್ತಲ್ಲ, ಅದಕ್ಕೇ ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ನೀಟಾಗೆಲ್ಲ ಕಲಿಸ್ಕೊಂಡು ಅದೊಂದು ಕಡೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ವು, ಅದನ್ನು ಅಂದರೆ ಕಾಫಿ ಮಾಡಿ ಕುಡ್ದಿದ್ದವಷ್ಟೇ. ನೈಟ್ ಪಾತ್ರೆ ಎಲ್ಲ ತೊಳೆದಾಕಿದ್ದೆ. ಈ ಕಾಫಿ ಮಾಡಿರೋನು ಸ್ವಲ್ಪ ತೊಳೆದಿಟ್ಕೊಂಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಇದ್ದಾವೆ, ಅವನ್ನೆಲ್ಲ ಮಾಡ್ಕೊಬೇಕು. ಇವತ್ತೇನು ಅಷ್ಟೊಂದೇನು ಅಂದರೆ ಇವಾಗ ಚಪಾತಿ ಮಾಡ್ಕೊಳೋದಷ್ಟೇ ಇರೋದು, ಇನ್ನೇನು ಬೇರೆ ಏನು ಚಟ್ನಿ ಗಿಟ್ನಿ ಏನು ರುಬ್ಬೋದಿಲ್ವಲ್ಲ, ಮಟನ್ ಸಾರೇ ಇದೆಯಲ್ಲ, ಸೊ ಅದಕ್ಕೇ ಇನ್ನೇನು ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಟಿಫನ್ ಆದಮೇಲೆ ಮಾಡ್ಕೊಳ್ಳೋಣ, ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ನೋಡಿ ಇವಾಗ ಇರೋ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಅಂದರೆ ಒಂದೆರಡು ಇದ್ವಲ್ಲ, ಅವನ್ನ ಎಷ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಮಾಮೂಲಿ ಕೆಲಸ ಎಲ್ಲ ಮಾಡ್ಕೊಬೇಕು. ಬೆಳಗ್ಗೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪಾರ್ಕಿಂಗೆಲ್ಲ ಒರೆಸಿದ್ದೀನಿ. ಇವಾಗ ಸದ್ಯಕ್ಕೆ ಒಳಗಡೆ ಕಸ ಎಲ್ಲ ಗುಡಿಸ್ಕೊಬೇಕು. ಬೆಡ್ ಸ್ಪ್ರೆಡ್ ಎಲ್ಲ ತೆಗಿಬೇಕು. ಮತ್ತು ನಮ್ಮ ಮನೆಯವ್ರು ಇವಾಗ ಬೆಳಗ್ಗೆನೇ ಹೋಗಿದ್ದಾರೆ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ. ಇನ್ನು ಮೇಲೆ ಹೋಗಿ ನೀರೆಲ್ಲ ಗಿಡಗಳಿಗೆ ನೀರು ಹಾಕಬೇಕು, ಮತ್ತು ಸಂಪು ಅಂದರೆ ಟ್ಯಾಂಕೆಲ್ಲ ತುಂಬಿಸ್ಬೇಕು ಇವತ್ತು ನಾನೇನೆ ಎಲ್ಲನೂ. ಅವರೇನು ಮಾಡಿಲ್ಲ ಇವತ್ತು, ಅದಕ್ಕೇ ಅವೆಲ್ಲ ಇದಾವೆಲ್ಲ ಕೆಲಸಗಳು. ಬೆಡ್ ಸ್ಪ್ರೆಡ್ ಎಲ್ಲನೂ ಬೆಡ್ದು ಬೆಡ್ಶೀಟ್ಗಳೆಲ್ಲ ಮಡಚಬೇಕು, ಅದನ್ನೆಲ್ಲ ಬೆಡ್ ಸ್ಪ್ರೆಡೆಲ್ಲ ಹಾಸ್ಬೇಕು. ಅವೆಲ್ಲ ಮಾಡಿ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಮೇಲೆ ನೀರೆಲ್ಲ ಆನ್ ಮಾಡಿ ಪಾಟ್ಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಎಲ್ಲ ಕೆಲಸ ಮುಗೀತು. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮುಗಿಸಿ ಅವರು ಸ್ವಲ್ಪ ಬಟ್ಟೆ ಐರನ್ ಇತ್ತು, ಅವ್ರದ್ದು ಶರ್ಟೆಲ್ಲ ಇದ್ದಾವೆ ಐರನ್ ಮಾಡ್ಕೊಳ್ಳೋದು, ಆಫೀಸ್ ಶರ್ಟು, ಅದನ್ನೆಲ್ಲ ಐರನ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಟಿಫನ್ ಹಾಕ್ಕೊಂಡು ಕೊಡೋದು ಅಷ್ಟೇ. ಇವಾಗ ನೋಡಿ ಚಪಾತಿ ಎಲ್ಲ ಒತ್ತಿದ್ದೀನಿ. ಚಪಾತಿ ಎಲ್ಲ ಮಾಡಿಕೊಂಡು ಅವ್ರಿಗೆ ಹಾಕ್ಕೊಂಡು ಕೊಡಬೇಕು. ಹಂಗೆ ನನಗೂ ನನ್ನ ಮಗನಿಗೂ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಆಮೇಲೆ ಟಿಫನ್ ಎಲ್ಲ ಮುಗಿಸಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಚಪಾತಿ ಎಲ್ಲ ಆಯಿತು. ಸ್ವಲ್ಪ ಅಂದರೆ ಇದು ಹೆಂಚು ಕಾಯ್ದಿರಲಿಲ್ಲ, ಹಂಗೇ ಚಪಾತಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಲೇಟಾಗಿ ಬೇಯ್ತಾ ಇದೆ. ಆಮೇಲೆ ಇನ್ನೂ ಚೆನ್ನಾಗಿ ಹೆಂಚು ಕಾದ್ಬಿಟ್ರೆ ಬೇಗ ಆಗುತ್ತೆ. ನಾನು ಒಂದು ಕಡೆ ಹೊಸಿತಾ ಇರ್ತೀನಿ, ಒಂದು ಕಡೆ ಹಂಗೆ ಚಪಾತಿ ಸುಟ್ಕೊತಾ ಇರ್ತೀನಿ. ಬೇಗನೆ ಮುಗ್ದೋಗುತ್ತೆ ಚಪಾತಿ, ಏನು ಜಾಸ್ತಿ ಹೊತ್ತು ಟೈಮ್ ಏನು ತೊಗೊಳ್ಳೋದಿಲ್ಲ. ಅದು ಮಟನ್ ಸಾರು ಇತ್ತಲ್ಲ, ಅದಕ್ಕೇ ನಾನು ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಸ್ವಲ್ಪ ಲೇಟ್ ಆಯ್ತಿತ್ತು ಬೇಯೋದು. ಇವಾಗ ಸ್ವಲ್ಪ ಹೆಂಚು ಕಾಯ್ತಾ ಇರೋದ್ರಿಂದ ಬೇಗ ಇವಾಗ ಆಗ್ತಾಯಿದೆ. ಇದು ಮುಗೀತು. ಇವಾಗ ಅವ್ರಿಗೆ ಚಪಾತಿ ಹಾಕ್ಕೊಟ್ಟೆ, ನಾನು ಮಾಡಿಕೊಂಡು ತಿಂದ್ಬಿಟ್ಟು ನನ್ನ ಮಗನಿಗೂ ಹಾಕ್ಕೊಂಡು ಕೊಟ್ಟಿದ್ದೆ, ಅವನು ತಿಂದಾಯಿತು. ಎಲ್ಲ ತಿಂದಾದಮೇಲೆ ಬೆಳಗ್ಗೆ ಕಾಫಿ ಕುಡ್ದಿರಲಿಲ್ಲ, ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ. ಇವಾಗ ಟಿಫನ್ ಎಲ್ಲ ತಿಂದ್ಬಿಟ್ರೆ ಮೈ ಭಾರ ಆದಂಗೆ ಆಗ್ಬಿಡುತ್ತೆ, ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೇ ನಾನು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ಮೇಲೆ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಿರುತ್ತಲ್ಲ, ಅಂದರೆ ಇವಾಗ ಇದು ಬಿರಿಯಾನಿ ಎಲ್ಲ ಮಾಡಬೇಕಲ್ಲ, ಅದಕ್ಕೇ. ಇಲ್ಲಾಂದರೆ ನನ್ನ ಮಗ ತರಿಸಿಟ್ಟಿದ್ಯಾ ಮಾಡಲ್ಲ ಹಂಗೆ ಹಿಂಗೆ ಅಂತ ಎಗರಾಡ್ತಿರ್ತಾನೆ. ಮಟನ್ ಸಾರು ಒಂದು ಸ್ವಲ್ಪ ಇದೆ, ಇನ್ನು ನಮ್ಮ ಮನೆಯವ್ರಿಗಾಗುತ್ತೆ ಅಷ್ಟೇ. ಇವತ್ತು ನೈಟ್ ಅವರು ತಿಂದರೆ ಮುಗಿಯುತ್ತೆ. ಇವಾಗ ಅದಕ್ಕೇ ಇರೋದ್ರಲ್ಲಿ ನಾನು ಬಿರಿಯಾನಿನೂ ಮತ್ತು ಒಂದು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಇದ್ದಿದ್ದು ಕಾಫಿ ಎಲ್ಲನೂ ಮಾಡಿಕೊಂಡು ಇದೊಂದು ಅರ್ಧ ಗಂಟೆ ಕುಡ್ದೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡಿ ಇಟ್ಕೊಂಡು ಹಂಗೇ ಇದನ್ನು ಇವಾಗ ಫ್ರಿಜ್ಜಿಂದ ತೆಗ್ದಿಟ್ಟಿದ್ನಲ್ಲ ಚಿಕನು, ಅದನ್ನು ಹಂಗೇ ನೀರಲ್ಲಿ ಹಾಕ್ತಾಯಿದ್ದೀನಿ. ಅದೆಲ್ಲ ಬಿಟ್ಕೊಳ್ಳಿ ಅಂತ ಫ್ರೀಸರ್ಲಿ ಇಟ್ಟಿದ್ನಲ್ಲ, ಐಸ್ ಆಗೋಗ್ಬಿಟ್ಟಿದೆ. ಅದಕ್ಕೇ ಇವಾಗೆಲ್ಲ ಇದನ್ನು ನೋಡಿ ಒಂದೊಂದೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಅದೆಲ್ಲ ಬಿಡಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಆ ಕಾಫಿ ಎಲ್ಲ ಕುಡ್ದು ಒಂದು ಸ್ವಲ್ಪ ಟಿವಿ ನೋಡೋ ಅಷ್ಟರಲ್ಲಿ ಎಲ್ಲನೂ ಬಿಟ್ಕೊಂಡಿರುತ್ತೆ. ಕರೆಂಟ್ ಬೇರೆ ಹೋಗ್ತಾ ಇರುತ್ತೆ ಇವಾಗ, ಅದಕ್ಕೇ ಬೇಗನೆ ರುಬ್ಬಿಟ್ಕೊಂಬಿಡೋಣ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದು ಸಿಕ್ಕಾಪಟ್ಟೆ ಗಟ್ಟಿ ಆಗಿಬಿಟ್ಟಿದೆ. ಇದನ್ನೆಲ್ಲ ತೆಗೆದು ಎಲ್ಲ ನೀರಲ್ಲಿ ಅದೆಲ್ಲ ಇದಾದಮೇಲೆ ತಿರುಗೆಲ್ಲ ಸಣ್ಣಕ್ಕೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಮಾಡಬೇಕು. ಅಷ್ಟರಲ್ಲಿ ಇದನ್ನು ನೆನಿಲಿ ಚೆನ್ನಾಗೆಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ನೆನೆಯೋಕೆ ಹಾಕ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಹೋಗಿದ್ದೀನಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿರ್ತೀನಿ ಟಿವಿ ನೋಡಿಕೊಂಡು. ಅರ್ಜೆಂಟ್ ಏನಿಲ್ಲ, ಒಂದು 12-1 ಗಂಟೆ ಅಷ್ಟರಲ್ಲಿ ಆದ್ರೂ ಆಗುತ್ತೆ. ಅಂದರೆ ಕರೆಂಟ್ ಹೋಗ್ಬಿಡುತ್ತೆ ಅನ್ನೋದು ಒಂದೇ ಬೇಜಾರು. ಅಷ್ಟರಲ್ಲಿ ರುಬ್ಕೊಬೇಕು, ಇಲ್ಲಾಂದರೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಕರೆಂಟ್ ಹೋದರೆ ಒಂದೊಂದು ದಿವಸ ಬರೋದಿಲ್ಲ, ಒಂದೊಂದು ದಿವಸ ಅಂದರೆ ಒಂದೊಂದು ದಿವಸ ಸಂಜೆವರೆಗೂ ತೆಗೆದುಬಿಟ್ಟಿರ್ತಾನೆ, ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಒಂದೊಂದು ದಿವಸ 1 ಅವರ್ ತೆಗೀತಿರ್ತಾನೆ, ಅದು ಎಷ್ಟೊತ್ತಿಗೆ ತೆಗಿತಾನೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ನೋಡಿ ಇವಾಗ ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪನೇ ಮಾಡ್ಕೊತೀನಿ, ನಮ್ಮ ಮನೆಯವರು ತಿನ್ನೋದಿಲ್ಲ ಏನಿಲ್ಲ.
ನಾನು ಮತ್ತು ನನ್ನ ಮಗ ಅಷ್ಟೇ ಬಿರಿಯಾನಿ ತಿನ್ನೋದು. ನಮ್ಮಮ್ಮನೂ ತಿನ್ನೋಲ್ಲ. ನಮ್ಮಮ್ಮ ಚಿಕನು ಮಟನ್ ಏನೂ ತಿನ್ನೋದಿಲ್ಲ. ಮೊಟ್ಟೆ ಸಾರಾದರೆ ಒಂದು ಸ್ವಲ್ಪ ತಿಂತಾರೆ ಅಷ್ಟೇ, ಇಲ್ಲಾಂದ್ರೆ ಅದು ತಿನ್ನೋದಿಲ್ಲ. ಇನ್ನು ನಾವಿಬ್ಬರು ಜಾಸ್ತಿ ಮಾಡ್ಕೊಂಬಿಟ್ರೆ ಅದೇ ಉಳ್ಕೊಂಬಿಡುತ್ತಲ್ಲ, ಅದಕ್ಕೇ ಬರೀ ಒಂದೇ ಒಂದು ಗ್ಲಾಸ್ ಹಾಕ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ದಂತ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ಸ್ವಲ್ಪನೇ ಹಾಕಿ ಮಾಡಿದ್ನಲ್ಲ ಅದಕ್ಕೆ. ನೋಡಿ ಇವಾಗ ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಅಂದರೆ ಸ್ವಲ್ಪ ಮೀಡಿಯಮ್ಮಾಗಿ ಎಲ್ಲನೂ ರುಬ್ಕೊತೀನಿ ಅಷ್ಟೇ. ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮಸಾಲ ಜಾಸ್ತಿ ಹಾಕಲ್ಲ, ಲೈಟಾಗಿ ಮಾಡ್ತೀನಿ ಅಷ್ಟೇ. ಇವಾಗ ನೋಡಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಸ್ವಲ್ಪ ಅಂದರೆ ಒಂದು ಚೂರು ಒಂದು ಅರ್ಧ ಅಷ್ಟು ಈರುಳ್ಳಿ ಹಾಕ್ತೀನಿ, ಜಾಸ್ತಿ ಏನೂ ಹಾಕೋದಿಲ್ಲ. ನೋಡಿ ಇಷ್ಟೇ ಈರುಳ್ಳಿ ಹಾಕ್ಕೊಳ್ಳೋದು. ನಾನು ಒಂದೇ ಒಂದು ಗ್ಲಾಸ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಸುಮ್ಮನೆ ಒಂದು ಗ್ಲಾಸ್ ಆಗಲಿ 2 ಗ್ಲಾಸ್ ಎಷ್ಟೇ ಆದ್ರೂ ಒಂದು ಈರುಳ್ಳಿ ಹಾಕ್ತೀನಿ ಅಷ್ಟೇ. ಇಲ್ಲಾಂದರೆ ಒಂದು ಅರ್ಧ ಹಾಕ್ಕೊತೀನಿ, ಸ್ವಲ್ಪ ಇರೋದಕ್ಕೆ ಅರ್ಧ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ಚಕ್ಕೆ ಲವಂಗ ಇಟ್ಕೊತಾ ಇದ್ದೀನಿ ನೋಡಿ, ಚಕ್ಕೆ ಲವಂಗ ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನು ಇಟ್ಕೊತೀನಿ. ಇದು ರುಬ್ಬಕ್ಕಷ್ಟೇ, ಇಷ್ಟೇ ಮಸಾಲ ನಾನು ರುಬ್ಬೋದು, ಬೇರೆ ಏನೂ ರುಬ್ಬಲ್ಲ. ಒಂದು ಸ್ವಲ್ಪ ಪುದೀನ ಸ್ವಲ್ಪ ರುಬ್ಬಿಟ್ಕೊತೀನಿ. ಕೊತ್ತಂಬರಿ ಸೊಪ್ಪು ಏನೂ ಹಾಕೋದಿಲ್ಲ ಬಿರಿಯಾನಿಗೆ, ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದು. ನೋಡಿ ಇವಾಗ ಇಷ್ಟು ಹಾಕ್ಕೊಂಡು ರುಬ್ಕೊತೀನಿ. ಇದು ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಅದನ್ನೊಂದು ಕಡೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪುದೀನ ಇದೆಯಲ್ಲ, ಪುದೀನನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಅದು ಪುದೀನ ನಾನು ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ, ಅದಕ್ಕೇ ಇವಾಗಲೇ ಎಲ್ಲ ರುಬ್ಬಿಟ್ಕೊಂಬಿಡ್ತೀನಿ. ಆಮೇಲಾದರೆ ಕರೆಂಟ್ ಹೋಗ್ಬಿಟ್ರೆ ಕಷ್ಟ, ಅದಕ್ಕೇ ಫಸ್ಟೇನು ರುಬ್ಬಿಟ್ಕೊಂಬಿಡ್ತೀನಿ. ನೋಡಿ ಇವಾಗ ಪುದೀನೂ ಹಾಕ್ಕೊಂಡಿದ್ದೀನಿ, ಅದನ್ನು ಒಂದು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಅದು ರುಬ್ಕೊಂಡು ಆಮೇಲೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ. ಇವಾಗ ಎಲೆ ಅಂದರೆ ಪಲಾವ್ ಎಲೆ ಏನೇನು ಬೇಕೋ ಅದೆಲ್ಲ ಇದೆ ನೋಡಿ. ಪಲಾವ್ ಎಲೆ, ಕಲ್ಲುವ ಮತ್ತು ಮರಾಠಿ ಮೊಗ್ಗು, ಹಾಗೆ ಚಕ್ರ ಮೊಗ್ಗು, 1-2 ಏಲಕ್ಕಿ, ಹಾಗೆ ಇದು ಕಸೂರಿ ಮೇಥಿ ಇಷ್ಟು ಹಾಕ್ಕೊತೀನಿ. ಶಾಜೀರ ಏನೂ ಹಾಕೋದಿಲ್ಲ, ನಂಗೆ ಶಾಜೀರ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ, ಅದಕ್ಕೇ ಇವಿಷ್ಟು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಇವಾಗ ನೋಡಿ ಇದೆಲ್ಲನೂ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ, ಸ್ವಲ್ಪ ಮೊಸರು, ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲಗಳು ಅದೊಂದು ಸ್ವಲ್ಪ, ಮತ್ತು ಪುದೀನ ರುಬ್ಬಿಟ್ಕೊಂಡಿದ್ದೆ ಅದು. ಅಕ್ಕಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಒಂದೇ ಒಂದು ಗ್ಲಾಸ್ ಹಾಕಿರೋದಲ್ವ, ಅದು ನೆನೆಸಿಟ್ಕೊಂಬಿಟ್ಟಿದ್ದೀನಿ ಮುಂಚೆನೇ. ಇದೆಲ್ಲ ಮಾಡೋಕ್ಕೆ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಚಿಕನ್ ಒಂದು ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಬಿರಿಯಾನಿಗೆ ಹಾಕೋದು. ಒಂದೇ ಒಂದು ಗ್ಲಾಸಿಗೆ ಸಾಕು, ಇಬ್ಬರಿಗೆ ಅಷ್ಟೇ ಅಲ್ವ, ಅದಕ್ಕೇ ನೋಡಿ. ಇವಾಗ ಇನ್ನೊಂದು ಕಡೆ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಪಲಾವ್ ಐಟಮ್ಸು ಸ್ಪೈಸಸ್ ಏನೇನಿತ್ತು ಅವನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಅದೊಂದು ನಿಮಿಷ ಹಂಗೆ ಒಂಥರ ಘಮ ಬರಬೇಕು ಅಷ್ಟು ಇದು ಮಾಡ್ಕೊತೀನಿ ಅಷ್ಟೇ. ಅದಾದಮೇಲೆ ಮಾಮೂಲಿ ಇರೋ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ನೋಡಿ ಇದು ಎಣ್ಣೆಲಿ ಎಲ್ಲನೂ ಫ್ಲೇವರ್ ಬಿಟ್ಕೊಬೇಕು. ಸಣ್ಣ ಉರಿಲೇ ಅದು ಫ್ಲೇವರ್ ಬಿಟ್ಕೊಳ್ಳೋ ತನಕನೂ ಹುರ್ಕೊಂಡು ಆಮೇಲೆ ಇದು ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಏನಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿ ಅರ್ಧ ಬೇಯಿಸ್ಕೊಂಡ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ. ಒಂಥರ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ, ಟೊಮೆಟೊನೂ ಅಷ್ಟೇ, ಅದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ದು ವೀಡಿಯೋ ಸ್ಕಿಪ್ ಆಗಿದೆ. ಇವಾಗ ನೋಡಿ ಅದನ್ನು ಫ್ರೈ ಮಾಡಿಕೊಂಡು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದಷ್ಟು ಹಾಕ್ಕೊತಾ ಇದ್ದೀನಿ. ಅದಷ್ಟು ಹಾಕ್ಕೊಂಡು ಇವಾಗ ಅದನ್ನು ಅಷ್ಟೇ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡಿಕೊಂಡು ಇಮಿಡಿಯೇಟ್ ಹಂಗೇನೆ ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಎಣ್ಣೆಗೆ ಹಾಕಿ ಬೇಕಾದರೆ ಮಾಡ್ಕೊಬೋದು. ಫಸ್ಟೇ ಈರುಳ್ಳಿ ಎಲ್ಲ ಹಾಕ್ಕೊಂಡು ಆದಮೇಲೆ ಎಣ್ಣೆಗೆ ಹಾಕ್ತಾರೆ, ಅವಾಗ ಹಾಕ್ಕೊಂಡ್ರು ಬೇಕಾದ್ರೆ ಮಾಡ್ಕೊಬೋದು. ಅದು ಸ್ವಲ್ಪ ಹಾರ್ಡ್ ಆಗುತ್ತೆ, ಅದಕ್ಕೇ ನಾನು ಇವಾಗ ಮಸಾಲೆ ಹಾಕಿದ್ಮೇಲೆ ಇದು ಚಿಕನ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೋಡಿ ಇವಾಗ ಅರಿಶಿನ ಪೌಡರು, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡ್ತೀನಿ. ಇದು ಚಿಕನಲ್ಲಿರೋ ನೀರೆಲ್ಲನೂ ಹೋಗಬೇಕು ಆ ಥರ. ಇದು ಮುಂಚೆ ನಾನು ಎಣ್ಣೆಗೆ ಹಾಕ್ಬಿಡ್ತಿದ್ದೆ ಡೈರೆಕ್ಟು, ಅದೊಂದು ಸ್ವಲ್ಪ ಚಿಕನೆಲ್ಲ ಹಾರ್ಡಾಗಿ ಒಂಥರ ರಬ್ಬರ್ ಥರ ಆಗಿಬಿಡ್ತಿತ್ತು. ಅದಕ್ಕೆ ನಾನು ಇವಾಗ ಮಸಾಲೆಗೆ ಹಾಕ್ಬಿಡ್ತಿದ್ದೀನಿ ನೋಡಿ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಪುದೀನ ಸೊಪ್ಪಿಂದು ಅದೊಂದು ಸ್ವಲ್ಪ ಮಸಾಲ ಅದನ್ನು ಹಾಕ್ಬಿಟ್ಟು ಆಮೇಲೆ ಇವಾಗ ನಾನು ಬಿರಿಯಾನಿ ಮಸಾಲ ಇದೆಯಲ್ಲ ಅದೊಂದು ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟೂ ಎಣ್ಣೆ ಚೆನ್ನಾಗಿ ಬಿಡಬೇಕು, ಹಂಗೆ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೊಸರು ನೋಡಿ, ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ. ಈ ಮೊಸರು ಹಾಕೋದ್ರಿಂದ ಬಿರಿಯಾನಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ, ಮತ್ತು ಈವನಾಗಿ ಇದು ಖಾರ ಎಲ್ಲನೂ ಈವನಾಗಿರುತ್ತೆ. ಅದಕ್ಕೆ ಮೊಸರು ಹಾಕ್ಕೊಳ್ಳೋದು. ಹೆವಿ ಖಾರ ಹಾಕಿದ್ರು ಮೆಣಸಿನ್ಕಾಯಿ ಮೊಸರು ಹಾಕಿದ ತಕ್ಷಣ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ನೋಡಿ. ಇವಾಗ ನಾನು ಅದೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಇದಾದಮೇಲೆ ನಾನು ಅಕ್ಕಿ ನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಆಲ್ರೆಡಿ ನೀರೆಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಇವಾಗ ಆ ನೀರೆಲ್ಲನೂ ಒಂದೇ ಗ್ಲಾಸ್ ಅಕ್ಕಿ ಅಲ್ವಾ, 2 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಈ ಮಸಾಲದಲ್ಲಿ ಸ್ವಲ್ಪ ಇದೆಯಲ್ವ, ಇನ್ನು ಕಡಿಮೆನೇ ಹಾಕ್ಕೊಂಡ್ರೆ ಬೆಟರು. ನೋಡಿ ಇವಾಗ ನಾನು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಮತ್ತು ಮಾಮೂಲಿ ಅಕ್ಕಿ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ 1 ಗ್ಲಾಸ್ ಹಾಕ್ಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಚಿಕನ್ ಬೇಯೋಕ್ಕೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಬೇಯೋಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನೋಡ್ಬಿಟ್ಟು ಉಪ್ಪು ಹಾಕ್ಕೊಬೇಕು. ಇವಾಗ ನೋಡಿ ಒಂಚೂರು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಿಲ್ಲ. ಆಮೇಲೆ ಇದು ಕುದಿಯೋ ಟೈಮಲ್ಲಿ ಆಮೇಲೆ ನೋಡ್ಕೊಬೇಕು, ಟೇಸ್ಟ್ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಕುಕ್ಕರ್ಲಿ ಕ್ಲೋಸ್ ಮಾಡಿದ್ರೆ. ನೋಡಿ ಇವಾಗ ಆಲ್ರೆಡಿ ಕರೆಂಟ್ ಹೊಟ್ಟೋಗಿದೆ. ಇದೆಲ್ಲ ಒಂಥರ ಬ್ಲರ್ರಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋ. ಕರೆಂಟ್ ಹೋಯ್ತು, ಅದಕ್ಕೇ ನಾನು ಮೊಬೈಲಲ್ಲಿರೋ ಲೈಟಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಕರೆಕ್ಟಾಗಿ ಕರೆಂಟ್ ಹೊಟ್ಟೋಯ್ತು. ಏನು ಮಾಡೋಕ್ಕಲ್ಲ, ಅರ್ಧ ವೀಡಿಯೋ ಶೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದೇ ಕ್ಯಾಮ್ರಾದಲ್ಲಿ ಅಂದರೆ ಮೊಬೈಲಲ್ಲೇ ಇರೋ ಲೈಟಲ್ಲಿ ಹಾಕ್ಕೊಂಡೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಅದು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಬಿಟ್ಟು ಕುದೀತಾ ಇತ್ತು. ಆ ಟೈಮಲ್ಲಿ ನಾನು ಕುಕ್ಕರ್ಲಿ ಕ್ಲೋಸ್ ಮಾಡಿದ್ದೀನಿ. 1 ವಿಷಲು ಇಲ್ಲ 2 ವಿಷಲ್ ಅಷ್ಟೇ ತೊಗೊಳ್ಳೋದು. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಆಗಿತ್ತು. ಇವಾಗ ಅದನ್ನು ಆ ಕಡೆ ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇವಾಗ ಕರೆಂಟ್ ಹೋಗಿತ್ತು, ಸ್ವಲ್ಪ ಈಚೆನೇ ಬಂದ್ಬಿಟ್ಟು ನಾನು ಕಬಾಬ್ಗೆಲ್ಲ ಕಲಸಿಟ್ಕೊತಾ ಇದ್ದೀನಿ. ನೋಡಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು, ನೋಡಿ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಇದು ಇವಾಗ ನಾವು ತಂದಿರ್ತೀವಲ್ಲ ಕಬಾಬ್ ಪೌಡರು, ಅದು ಹಾಕ್ಕೊತೀನಿ. ಅದೊಂದು 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನಾವು ಇದು ಮೈದಾ ಮತ್ತು ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಇಷ್ಟೇ ಹಾಕ್ಕೊಂಡು ಮಾಡ್ಕೊಂಡ್ರು ಅದು ಫ್ಲೇವರು ಚೆನ್ನಾಗೇ ಬರುತ್ತೆ. ನಾನು ಕಬಾಬ್ ಪೌಡ್ರ್ ಇತ್ತಲ್ಲ, ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇವಾಗ ಇಷ್ಟು ಹಾಕ್ಕೊಂಡು ರುಚಿಗೆ ನಿಮ್ಗೇನಾದ್ರು ಉಪ್ಪು ಕಮ್ಮಿ ಅನ್ನಿಸ್ತು ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನೇನು ಹಾಕ್ಕೊಂಡಿಲ್ಲ. ಇವಾಗ ಇದರಲ್ಲೇ ಕಬಾಬ್ ಪೌಡ್ರಲ್ಲೇ ಇರುತ್ತಲ್ವ ಉಪ್ಪು, ಅದಕ್ಕೇ ಇವಾಗ ನೋಡಿ ಇದನ್ನು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎಣ್ಣೆಲೇ ಇತ್ತಲ್ಲ, ಎಣ್ಣೆಲೇ ನಾನು ಮಿಕ್ಸ್ ಮಾಡ್ಕೊಂಡಿರೋದು. ಇವಾಗ ಚಿಕನ್ ಹಾಕ್ಕೊತೀನಲ್ಲ, ಚಿಕನಲ್ಲೇ ಸ್ವಲ್ಪ ನೀರಿನ ಅಂಶ ಇದೆ, ಅದಕ್ಕೆ ನಾನು ನೀರು ಹಾಕಿ ಕಲಿಸ್ಕೊಂಡಿಲ್ಲ. ಬೇಕು ಅಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಬೋದು. ನೋಡಿ ಚಿಕನಲ್ಲಿ ಎಷ್ಟೊಂದು ನೀರಿದೆ, ಅದಕ್ಕೇ ನಾನು ಅದಕ್ಕೆ ನೀರೇನು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಅದನ್ನು ಹಂಗೆ ನೀಟಾಗಿ ಕಲಿಸ್ಕೊಂಬಿಡ್ತೀನಿ, ಅದೇ ಸಾಕು ನೀರಿನ ಅಂಶ. ತಿರ್ಗಿ ನೀರು ಹಾಕ್ಬಿಟ್ರೆ ಜಾಸ್ತಿ ನೀರಾಗೋಗ್ಬಿಡುತ್ತೆ. ಇದನ್ನಿಷ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನು ಮಧ್ಯಾಹ್ನ ಇಲ್ಲ ಸಾಯಂಕಾಲದ ಮೇಲೆ ಮಾಡ್ಕೊತೀನಿ. ಇವಾಗಂತೂ ಮಾಡ್ಕೊಳ್ಳಲ್ಲ, ಬಿರಿಯಾನಿನೇ ಇವಾಗ ಸದ್ಯಕ್ಕೆ ಸಾಕು. ಸಂಜೆ ಮೇಲೆ ಮಾಡೋಣ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತಲ್ಲ, ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಅದು ಇದಾಗಲ್ಲ, ಅಂದರೆ ಮೆತ್ತಗಾಗುತ್ತಲ್ಲ, ಆ ಥರ ಎಲ್ಲ ಆಗೋದಿಲ್ಲ. ಯಾಕಂದರೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೇ ಇರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಇವಾಗ ನಾನು 1/4 ನಾನು ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಆದರೆ 1 ನಿಂಬೆಹಣ್ಣು ಹಾಕ್ಕೊಳ್ಳೋದ್ರೆ ಹಾಕ್ಕೊಳ್ಳಿ. ನಾನು 1/4 ಇತ್ತು, ಅಂದರೆ ನಾನು ನೆನ್ನೆ ಅರ್ಧ ಕಟ್ ಮಾಡ್ಕೊಂಡಿದ್ದೆ, 1/4 ಭಾಗ, ಇನ್ನು 1/4 ಭಾಗ ಇತ್ತು, ಅಷ್ಟು ಹಾಕ್ಕೋತಾ ಇದ್ದೀನಿ. ನೋಡಿ 1/4 ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ಹುಳಿಗೆ. ಇಷ್ಟು ಹಾಕ್ಕೊಂಡ್ಬಿಟ್ಟು ಇನ್ನೂ ನೀಟಾಗಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ. ಇನ್ನು ಸಾಯಂಕಾಲ ತನಕ ಇಟ್ಬಿಡ್ತೀನಿ. ಅಂದರೆ ಒಂದು 4 ಗಂಟೆ 5 ಗಂಟೆ ತನಕನೂ, ಆಮೇಲೆ ತಿನ್ನೋಣ ಅಂತ. ಇವಾಗ ಸದ್ಯಕ್ಕೆ ಏನು ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಚಪಾತಿ ತಿಂದಿದ್ದೆ ಮತ್ತು ಬಿರಿಯಾನಿ ಮಾಡಿದ್ವಲ್ಲ ಅದು ಎಲ್ಲ ತಿಂದಿದ್ದೀವಿ, ಅದಕ್ಕೆ ಸಂಜೆ ಮೇಲೆ ಮಾಡೋಣ ಅಂತ. ಇದನ್ನಿಷ್ಟು ನೀಟಾಗಿ ಚೆನ್ನಾಗೆಲ್ಲನೂ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಫ್ರಿಜ್ಜಲ್ಲಿ ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಬಿಟ್ರೆ ಎಲ್ಲನೂ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಬೇಕಾದರೆ ಇವತ್ತು ಆದಷ್ಟು ಹಾಕ್ಕೊತೀನಿ. ಇನ್ನೇನಾದ್ರು ಉಳಿತು ಅಂದರೆ ನಾಳೆ ನಾವು ಗುರುವಾರ ಯಾರೂ ತಿನ್ನೋದಿಲ್ವಲ್ಲ, ಇನ್ನು ಶುಕ್ರವಾರ ದಿವಸ ಸಂಜೆ ಮೇಲೆ ಅವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ಇವಾಗ ಅದೆಲ್ಲನೂ ಎತ್ತಿಟ್ಟಿಟ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟೆಲ್ಲ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಅದೆಲ್ಲ ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಇವಾಗ ಇನ್ನೊಂದು ಕಡೆ ನೋಡಿ ಕುಕ್ಕರ್ ವಿಜಿಲೆಲ್ಲ ಕಮ್ಮಿ ಆರಿತ್ತು. ಇವಾಗ ನೋಡಿ ಬಿರಿಯಾನಿ ಈ ಥರ ಬಂದಿದೆ. ಇನ್ನೊಂದು ಏನಂದರೆ ದೊಡ್ಡ ಕುಕ್ಕರಲ್ಲಿ, ಅಂದರೆ ಅಗ್ಲ ಕುಕ್ಕರ್ ಇರುತ್ತಲ್ಲ ಪಾನ್ ಥರ, ಅದರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅಂತೂ. ಕರೆಂಟ್ ಹೋಗಿತ್ತು ನೋಡಿ, ಇದು ಅದಕ್ಕೆ ಈ ಥರ ಕಾಣ್ತಿದೆ. ಈ ಕರೆಂಟ್ ಬಂದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ. ಈ ಥರ ಇತ್ತು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಬಿರಿಯಾನಿದು. ಅದು ಕಮ್ಮಿ ಮಾಡಿದ್ದೀವಲ್ಲ ಅದಕ್ಕೇ, ಇಲ್ಲಾಂದರೆ ಜಾಸ್ತಿ ಮಾಡಿಬಿಟ್ಟಿದ್ರೆ ಮಗು ಕೊಡ್ದಂಗೆ ಆಗ್ಬಿಟ್ಟಿರೋದು. ಅದು ನಮಗೇನು ಅಷ್ಟೊಂದು ಟೇಸ್ಟ್ ಅನಿಸ್ತಿರಲಿಲ್ಲ. ಒಂದು ಸಲ ತಿಂದಮೇಲೆ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದಕ್ಕೇ ಇವಾಗ ಅದೊಂದು ಸ್ವಲ್ಪನೇ ಮಾಡಿರೋದಕ್ಕೆ ಮಧ್ಯಾಹ್ನ ತಿಂದ್ಬಿಟ್ಟು ಇವಾಗ ಒಂದು 3 ಗಂಟೆ 3:15 ನನ್ನ ಮಗನಿಗೆ ಹೇಳ್ದೆ ಐಸ್ ಕ್ರೀಮ್ ತೊಗೊಂಬರೋ ಅಂತ. ಅವನು ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬಂದಿದ್ದಾನೆ. ಐಸ್ ಕ್ರೀಮ್ ತೊಗೊಂಬಂದು ಕುತ್ಕೊಂಡು ಇಬ್ಬರು ತಿಂತಾಯಿದ್ದೀವಿ. ಅದು ಗಡ್ಬಡ್ ಐಸ್ ಕ್ರೀಮ್ ತಂದಿದ್ದೆ, ಅದ್ರ ಮೇಲೆಲ್ಲ ಫ್ರೂಟ್ಸ್ ಇತ್ತಲ್ಲ,
ಅದು ನನಗೆ ಕೊಡೋ ಅಂತ ಅವನ ಹತ್ರ ಕಿತ್ಕೊಳ್ಳೋಕೆ ಹೋಗ್ತಾಯಿದ್ದೀನಿ. ಅವನು ನನಗೊಂದು ಸ್ವಲ್ಪ ಐಸ್ ಕ್ರೀಮ್ ಕೊಡು, ನಂದು ಐಸ್ ಕ್ರೀಮೇ ಕಿತ್ಕೊಂಡಿದ್ಯಾ ನೀನು ಅಂದ್ಬಿಟ್ಟು ಅವನು ಬಂದು ಕಿತ್ಕೊತಾ ಇದ್ದಾನೆ. ಇವಾಗ ನೋಡಿ ಎಲ್ಲ ಐಸ್ ಕ್ರೀಮ್ ಕುತ್ಕೊಂಡು ತಿಂತಾಯಿದ್ದೀವಿ ಈಚೆ. ಒಂದು ಸ್ವಲ್ಪ ಏನು ಅಷ್ಟೊಂದು ವೆದರ್ ಏನು ಜಾಸ್ತಿ ಏನು ಬಿಸಿಲಿಲ್ಲ, ನಾರ್ಮಲ್ ಆಗಿದೆ. ನಾವು ಚಿಕನ್ ಎಲ್ಲ ತಿಂದಿದ್ವಲ್ಲ ಅಂದರೆ ಈ ನಡುವೆ ಅಂತೂ ಬೇಸಿಗೆ, ಈಗಂತೂ ನಾನು ಮಧ್ಯಾಹ್ನದ ಹೊತ್ತು ಯಾವಾಗಾಗುತ್ತೋ ಅವಾಗ ಒಂದೊಂದು ಐಸ್ ಕ್ರೀಮ್ ತರಿಸ್ತಾ ಇರ್ತೀನಿ, ತಿಂತಾ ಇರ್ತೀನಿ. ಇಲ್ಲಾಂದರೆ ಫ್ಯಾಮಿಲಿ ಪ್ಯಾಕ್ ತಂದಿಟ್ಟಿರ್ತಾರೆ ನಮ್ಮ ಮನೆಯವರು, ಅದನ್ನೇ ತಿಂತಾ ಇರ್ತಿದ್ವಿ. ಅದಿಲ್ಲ, ಇವಾಗ ಖಾಲಿ ಆಗಿಬಿಟ್ಟಿದೆ. ಅದಕ್ಕೇ ಹೋಗಿ ಇವಾಗ ಹೋಗಿ ತಗೊಂಬ ಅಂತ ಹೇಳಿದ್ದಕ್ಕೆ ಅವ್ನು ತೊಗೊಂಬಂದಿದ್ದ. ಕೂತ್ಕೊಂಡು ಇಬ್ಬರು ತಿಂದ್ವಿ. ತಿಂದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ 4 ಗಂಟೆ ಆಗಿತ್ತು, 4 ಕಾಲು. ಆವಾಗ ನನ್ನ ಮಗ ಇವಾಗಾದರೂ ಕಬಾಬ್ ಹಾಕ್ಕೊಡಮ್ಮ ಅಂತ ಕೇಳ್ತಾ ಇದ್ದ. ಇವಾಗ ನನಗೆ ಅದಕ್ಕೆ ಹಾಕ್ತಾಯಿದ್ದೀನಿ. ಕಬಾಬ್ ಹಾಕ್ಕೊಂಡು ತಿಂದ್ಬಿಟ್ಟು ನಮ್ಮ ಅಮ್ಮಂಗೆ ನಮಗೆಲ್ಲ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ನಾನಗಿನ ಮುಗಿಸಿ ವಿಶಾಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸಂಜೆ. ಇನ್ನೇನು ಅಡುಗೆ ಮಾಡೋ ಅಷ್ಟಿಲ್ಲ, ಬಿರಿಯಾನಿ ಸ್ವಲ್ಪ ಇದೆ. ಈಗ ಕಬಾಬು ತಿಂದಿದ್ದೀವಲ್ಲ, ಇನ್ನು ನಮ್ಮ ಮನೆಯವ್ರಿಗೆ ಮಟನ್ ಸಾರಿದೆ, ಅನ್ನನೂ ಇದೆ. ಸದ್ಯಕ್ಕೆ ಆಮೇಲೆ ನೋಡ್ಕೊಳ್ಳೋಣ. ಅಮ್ಮಂಗೆ ನಮ್ಮಮ್ಮ ಏನು ಮಾಡ್ಕೊತಾರೆ, ಇಲ್ಲ ಅವರೇ ಮಾಡ್ಕೊತಾರೆ, ಇಲ್ಲಿ ಏನು ಕೇಳಿಬಿಟ್ಟು ಮಾಡಿಕೊಡ್ಬೇಕು. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. ಇವಾಗ ಸದ್ಯಕ್ಕೆ ಕಬಾಬ್ ಹಾಕ್ಕೋತಾ ಇದ್ದೀನಿ. ನೋಡಿ, ಇದು ಕಬಾಬ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂದ್ಬಿಟ್ಟು ಮೆತ್ತಗಾಗೋದು ಏನೂ ಆಗೋದಿಲ್ಲ, ಯಾಕಂದ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಉಪ್ಪು ಖಾರನೂ ಅಷ್ಟೇ ಚೆನ್ನಾಗಿ ಹಿಡಿದಿರುತ್ತೆ ಎಲ್ಲನೂ. ಈ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ನೋಡಿ, ಇವಾಗ ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು, ಉಪ್ಪು ಖಾರನೂ ಚೆನ್ನಾಗಿ ಹಿಡ್ದಿತ್ತು, ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ, ಮೆತ್ತಗೂ ಆಗೋದಿಲ್ಲ, ಏನಿಲ್ಲ. ಅಂದರೆ ಕೋಟಿಂಗ್ ಎಲ್ಲನೂ ನೋಡಿ ಹೆಂಗೆ ಕೂತಿದೆ ಅಂತ. ಯಾಕಂದರೆ ಎಣ್ಣೆ ಹಾಕಿದ್ದೀನಿ, ನಾನು ಮೊಟ್ಟೆ ಗಿಟ್ಟೆ ಏನೂ ಹಾಕೋಕ್ಕೆ ಹೋಗಿಲ್ಲ. ಅದಕ್ಕೇ ಕೋಟಿಂಗ್ ಅಂತೂ ಹೆಂಗೆ ನಾವು ಹಾಕಿ ಹೆಂಗೆ ಇಟ್ಟಿರ್ತೀವೋ ನೋಡಿ, ಸೇಮ್ ಹಂಗೆ ಹೆಂಗೆ ಕೋಟಿಂಗ್ ಹಂಗೆ ಕೂತಿದೆ. ಫ್ರಿಜ್ಜಲ್ಲಿದೆ ಅಂದ್ಬಿಟ್ಟು ಏನು ನೀರು ಬಿಟ್ಕೊಂಡು ಕೋಟಿಂಗೆಲ್ಲ ಹೋಗಿಲ್ಲ, ಏನಿಲ್ಲ. ಎಣ್ಣೆ ಹಾಕಿರೋದ್ರಿಂದ, ನೀರು ಹಾಕಿ ಕಲಸೋದ್ರಿಂದ ಎಲ್ಲ ಕೋಟಿಂಗ್ ಬಿಟ್ಕೊಂಬಿಡುತ್ತೆ. ಎಣ್ಣೆ ಹಾಕಿ ಕಲಸೋದ್ರಿಂದ ಕೋಟಿಂಗ್ ನೋಡಿ ಹಂಗೆ ಇದೆ, ಹೆಂಗೆ ನಾನು ಹಾಕಿದ್ದೀನೋ ಹಂಗೆ ಇದೆ ಕೋಟಿಂಗ್ ಎಲ್ಲನೂ. ಇವಾಗ ನೋಡಿ, ಒಂದು ರೌಂಡ್ ಆಯಿತು, ಇನ್ನೊಂದು ರೌಂಡ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ರೌಂಡ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಅದಕ್ಕೆ ದೃಷ್ಟಿ ಏನೂ ತೆಗ್ದಿರಲಿಲ್ಲ, ಉಪ್ಪಲ್ಲಿ ಸ್ವಲ್ಪ ದೃಷ್ಟಿ ತಗೊಳ್ಳೋಣ ಅಂತ. ಕಬಾಬ್ ಕಲಸೋವಾಗ ನಾನು ಮರ್ತೋಗಿತ್ತು. ಅದೇ ಸಾಂಬಾರು ಗಿಂಬಾರು ಮಾಡೋವಾಗ ಚಾಕು ಕಾಯಿಸೆಲ್ಲ ಇಡ್ತಿದ್ವಿ. ಇವಾಗ ಕಬಾಬ್ಗೇನು ನಾನು ಇದು ಮಾಡಿಲ್ವಲ್ಲ, ಉಪ್ಪನ್ನೇ ನೀಳಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ನೋಡಿ, ಇವಾಗ ಕಬಾಬ್ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟಾಗಿದೆ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.